ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಮ್ಮಾಪುರ ಗ್ರಾಮದಲ್ಲಿ ಸುಮಾರು 1 ಎಕರೆ ಜಮೀನಿನ ಮೆಣಸಿನ ಸಸಿಗಳಿಗೆ ಕಳೆನಾಶಕವನ್ನು ಸಿಂಪಡಣೆ ಮಾಡಿರುವಂಥ ಒಂದು ಘಟನೆ ನಡೆದಿರುವಂಥದ್ದು. ಇನ್ನು ಈ ಕುರಿತಾಗಿ ಜಗಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲಾಗಿರುವಂಥದ್ದು. ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಈ ಸಸಿಗಳಿಗೆ ಕಳೆನಾಶಕ ಮತ್ತು ಇತರೆ ಬೇರೆ ಔಷಧಿಗಳನ್ನು ಸಿಂಪಡಿಸಿ ಈ ಬೆಳೆನ ನಾಶ ಮಾಡೋಕ್ಕೆ ಮುಂದಾಗಿರುವಂತಹ ಪ್ರಕರಣ ಇದಾಗಿರುವಂಥದ್ದು. ಈ ಕಳೆನಾಶಕ ಹೊಡೆಯೋದ್ರಿಂದ ಇಳುವರಿ ಸಹ ಸಾಕಷ್ಟು ಕಡಿಮೆ ಆಗುವಂಥದ್ದು ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಈ ರೀತಿಯಾದಂತಹ ಕೆಲವೊಂದು ಲಕ್ಷಣಗಳು ಕಂಡುಬರುತ್ತೆ. ಆಮೇಲೆ ನೋಡ್ಬೋದು, ಇಲ್ಲಿ ಮೆಣಸಿನಕಾಯಿಗಳಿಗೂ ಸಹ ಸಾಕಷ್ಟು ತಮ್ಮ ಸಾಮರ್ಥ್ಯವನ್ನು ಕಳೆದುಕೊಳ್ತೇವೆ. ಅಂದರೆ ಬೇಸಿಕ್ಕಾಗಿ ಎಷ್ಟಿರಬೇಕು ಅದಕ್ಕಿಂತ ತೀರಾ ಕಡಿಮೆ ಮಟ್ಟದಲ್ಲಿ ಹೋಗಿರುವಂಥದ್ದು. ಇನ್ನು 1 kg ಕೊಡೋ ಈ ಮೆಣಸಿನಕಾಯಿ ಒಂದು ಸಸಿಯಿಂದ 1 kg ಬರುವಂಥದ್ದು ಸಾಕಷ್ಟು ಒಂದು 1/4 kg ಒಂದು ಸಾಮರ್ಥ್ಯವನ್ನು ಹೊಂದಿರುವಂಥದ್ದು ಇದಾಗಿದೆ. ಸೊ 1 ಎಕರೆಯಲ್ಲಿ ಸುಮಾರು ಅವರು 10,000 ಸಸಿಗಳನ್ನು ನೆಟ್ಟಿರ್ತಾರೆ. ಅಂದರೆ ಬೇರೆ ಕಡೆಯಿಂದ ₹1 ಒಂದೊಂದು ಸಸಿಗಳನ್ನು ತಂದು ನೆಟ್ಟಿದ್ದಾರೆ. ಸುಮಾರು 3 ತಿಂಗಳ ಒಂದು ಸಸಿ ಇದಾಗಿದೆ. 1 ಎಕರೆ ಜಮೀನಿನಲ್ಲಿ ಒಂದು 10,000 ಸಸಿಗಳನ್ನು 3 ತಿಂಗಳ ಕಾಲದಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆಸಿರುವಂಥದ್ದು. ಅಂದರೆ ಇದಕ್ಕೆ ಕಳೆ ಇರ್ಬೋದು, ಗೊಬ್ಬರ ಇರ್ಬೋದು, ಇತರೆ ಔಷಧಿ ಸಿಂಪಡಣೆ ವಿಚಾರವಾಗಿ ಸಾಕಷ್ಟು ಖರ್ಚು ವೆಚ್ಚಗಳಾಗಿರುತ್ತೆ. ಸೊ ಅದನ್ನೆಲ್ಲ ಖರ್ಚು ಮಾಡಿ ಬೆಳೆದಿರುವಂತಹ ಈ ಮೆಣಸಿನ ಗಿಡಗಳನ್ನು ನಾಶ ಮಾಡೋಕ್ಕೆ ಯಾರು ಕಿಡಿಗೇಡಿಗಳು ಮುಂದಾಗಿದ್ದು ಒಂದು ದುರಂತನೇ ಅಂತ ಹೇಳ್ಬೋದು. ಇದರಿಂದ ಸಾಕಷ್ಟು ನಷ್ಟವೂ ಸಹ ಈಗಾಗಲೇ ರೈತರಿಗೆ ಆಗಿರುವಂಥದ್ದು. ಇನ್ನು ಈ ಜಮೀನಿಗೆ ಸಂಬಂಧಪಟ್ಟಂತಹ ರೈತರು ನಮ್ಮ ಜೊತೆಗಿದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ತಾವೇನು ಇದು? ಸರ್, ನೈಟ್ ಟೈಮು ಕಳೆನಾಶಕ ಹೊಡೆದಿದ್ದಾರೆ ಸರ್. ನೈಟ್ ಟೈಮ್ ಅಂದರೆ ಹಾಳಾಗ್ಲಂತಲೇ ಮಾಡಿರೋದು ಸರ್. ನಾವು ಬೆಳಿಗ್ಗೆ ಬಂದು ನೋಡಿದಾಗ ಎಲೆ ಹೂವು ಎಲ್ಲ ಉದುರ್ತಾ ಇತ್ತು. ಇದೆಲ್ಲ ಇಳುವರಿ ಎಲ್ಲ ಫುಲ್ ಹೋಯ್ತು ಸರ್. ಹೂವು ಮೇಲಿಂದೇನು ಇಳುವರಿ ಬರ್ತತ್ತಲ್ಲ, ಕೆಳಗಿಂದ ಸ್ವಲ್ಪ ಕಾಯಿ ಇದೆ. ಆ ಕಾಯಿ ಆದರೂ ಇಂಪ್ರೂವ್ಮೆಂಟ್ ಇಲ್ಲ. ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಎಕರೆ ಇದೆ ನಮ್ಮದು. ಇದಕ್ಕೆ ನೋಡಿಬಿಟ್ರೆ ಇದಾಗುತ್ತೆ ಸರ್. ಪೊಲೀಸ್ ಕಂಪ್ಲೇಂಟ್ ಏನಾದರೂ ಮಾಡಿದ್ದೀರಾ? ಪೊಲೀಸ್ ಕಂಪ್ಲೇಂಟ್ ಮಾಡಿದ್ವಿ ಸರ್. ಪೊಲೀಸ್ ಕಂಪ್ಲೇಂಟ್ ಮಾಡಿದ್ವಿ. ಬಂದಿದ್ರ ಪೊಲೀಸರು? ಬಂದಿದ್ರು ಸರ್. ಆಮೇಲೆ 112ಗೆ ಫೋನ್ ಮಾಡಿದ್ವಿ. ಅವರು ಸ್ಪಾಟಿಗೆ ಬಂದು ಎಲ್ಲ ಇದು ಮಾಡ್ಕೊಂಡು ಹೋಗಿದ್ದಾರೆ. ಆಮೇಲೆ ನೈಟ್ ಟೈಮ್ ಇದು ಮಾಡಿರೋದ್ರಿಂದ ಟವರ್ ಲೊಕೇಶನ್ ಏನೋ ಇಲ್ಲಿ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ಒಳಗೆ ಇಲ್ಲಿ ಯಾರು ಜಾಸ್ತಿ ಇದಾಗಿರ್ತಾರಂತೇಳಿ ಟವರ್ ಲೊಕೇಶನ್ಗೆ ಎಲ್ಲ ಇದು ಮಾಡ್ಕೊಂಡು ಹೋಗಿದ್ದಾರೆ ಸರ್ ಪೊಲೀಸ್ ಸ್ಟೇಷನ್ನಿಂದ. ಎಷ್ಟು ಎಕರೆ ಜಮೀನಲ್ಲಿ ಹಾಕಿರೋ ಸರ್? ಎಷ್ಟು ಸರ್? ಒಂದು ಪಕ್ಕದಾಗ 1 ಎಕರೆ ಹಂಗೆ ಕಂತ್ರಾಟ್ ಮಾಡ್ಕೊಂಡಿದ್ವಿ. ಈ ಕಂತ್ರಾಟ್ ಮಾಡಿರೋ ಜಮೀನಿನಾಗೆ ಈ ಥರ ಆಗಿರೋದು. ಮತ್ತು ಪಕ್ಕದ ಜಮೀನೇನು ಏನೂ ಆಗಿಲ್ಲ, ಅದು ಸ್ವಂತ ಜಮೀನು. ಅದು ಇದು ಕಂತ್ರಾಟ್ ಮಾಡ್ಕೊಂಡಿದ್ವಿ ಸರ್ ಸಸಿ. ಈಗ ಔಷಧಿ ಬಿಡಿದ್ರಲ್ಲ, ಡಿಫ್ರೆನ್ಸ್ ಏನು ಬರುತ್ತೆ ಸರ್? ಈಗ ಇದು ಒಂದು ಸಸಿ ಲೆಕ್ಕಾಚಾರ ನೋಡೋದಾದ್ರೆ ಸರ್, ಈಗ ನಮಗೆ ಸ್ಟಾರ್ಟಿಂಗಿಂದ ನಾವು ಕಾಯಿ ಕೀಳಕ್ಕೆ ಚಾಲಾದಾಗಿಂದ ಎಂಡ್ ಆಗೋವರೆಗೆ ಒಂದು 5 kg ಸಿಗುತ್ತೆ ಸರ್. 5ರಿಂದ 6 kg ಸಿಗುತ್ತೆ ಒಂದು ಸಸಿಗೆ. ಈಗೇನಾಗುತ್ತೆ, ಈ ಥರ ಆಗಿರೋದ್ರಿಂದ ಒಂದು kg ಸಿಗ್ಬೋದು ಅಷ್ಟೇ. ಮೇಲಿಂದ ನಮಗೆ ನಂಬಿಕೆ ಇಲ್ಲ. ಯಾಕಂದರೆ ಈಗ ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಿರ್ತೀವಿ. ಈಗ ವರ್ಷದಕ್ಕೂ ಈಗ ಹೆಚ್ಚು ಕಮ್ಮಿ ಬೇಸಿಗೆಯಿಂದ ಇಲ್ಲಿವರೆಗೆ 5-6 ತಿಂಗಳಿಂದ ಕಷ್ಟ ಬಿದ್ದಿರ್ತೀವಿ ನಿಮ್ಗೆ ಬೆಳೆಸಲಿಕ್ಕೆ. ನಮಗಾಗಿದ್ದು ಬೇರೆಯವ್ರಿಗೆ ಆಗಬಾರ್ದು ಸರ್. ಇದಿಷ್ಟು ರೈತರ ಮಾತಾಗಿತ್ತು. ನಿಮಗೆ ನಾನು ಕೈಯಲ್ಲಿ ತೋರಿಸ್ತಾ ಹೋಗ್ತೀನಿ. ಆ ಕಳೆನಾಶಕ ಸಿಂಪಡಣೆ ಮಾಡಿದ ನಂತರ ಮೆಣಸಿನಕಾಯಿಗಳು ಇದೇ ರೀತಿಯಾಗಿ ಕೆಳಗಡೆ ಉದುರಿರುತ್ತೆ. ಎಲೆಗಳು ಸಹ ಇದೇ ರೀತಿಯಾಗಿ ಉದುರಿ ಸಾಕಷ್ಟು ಒಂದು ಸತ್ವವನ್ನೇ ಕಳೆದುಕೊಂಡಿರುತ್ತೆ. ಆದರೆ ಅದಾದ ನಂತರ ಅವರು ಅಂದರೆ ಅದು ಔಷಧ ಅಂಗಡಿಯವರನ್ನು ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ಆಗಿದೆ ಅಂತ ಹೇಳಿದಾಗ ಅವರೊಂದು ಬೇರೆ ಔಷಧವನ್ನು ಸಜೆಷನ್ ಮಾಡ್ತಾರೆ. ಸೊ ಔಷಧವನ್ನು ತಂದು ಸಿಂಪಡಣೆ ಮಾಡಿದರೆ ಅದರಿಂದ ನಮಗೆ ಒಂದು 20% ಇಳುವರಿ ಸಿಗಬಹುದು. ಆದರೂ ಸಹ ಈ 10,000 ಸಸಿಗಳು 1 ಎಕರೆಯಲ್ಲಿ ನೆಟ್ಟಿರುವಂಥ 10,000 ಸಸಿಗಳಿಂದ ನಮಗೆ ಯಾವುದೇ ರೀತಿ ಲಾಭ ಬರೋದಿಲ್ಲ. ಇದು ನಷ್ಟ ಅಂತಲೇ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ರಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಮ್ಮಾಪುರ ಗ್ರಾಮದಲ್ಲಿ ಸುಮಾರು 1 ಎಕರೆ ಜಮೀನಿನ ಮೆಣಸಿನ ಸಸಿಗಳಿಗೆ ಕಳೆನಾಶಕವನ್ನು ಸಿಂಪಡಣೆ ಮಾಡಿರುವಂಥ ಒಂದು ಘಟನೆ ನಡೆದಿರುವಂಥದ್ದು. ಇನ್ನು ಈ ಕುರಿತಾಗಿ ಜಗಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲಾಗಿರುವಂಥದ್ದು. ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಈ ಸಸಿಗಳಿಗೆ ಕಳೆನಾಶಕ ಮತ್ತು ಇತರೆ ಬೇರೆ ಔಷಧಿಗಳನ್ನು ಸಿಂಪಡಿಸಿ ಈ ಬೆಳೆನ ನಾಶ ಮಾಡೋಕ್ಕೆ ಮುಂದಾಗಿರುವಂತಹ ಪ್ರಕರಣ ಇದಾಗಿರುವಂಥದ್ದು. ಈ ಕಳೆನಾಶಕ ಹೊಡೆಯೋದ್ರಿಂದ ಇಳುವರಿ ಸಹ ಸಾಕಷ್ಟು ಕಡಿಮೆ ಆಗುವಂಥದ್ದು ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಈ ರೀತಿಯಾದಂತಹ ಕೆಲವೊಂದು ಲಕ್ಷಣಗಳು ಕಂಡುಬರುತ್ತೆ. ಆಮೇಲೆ ನೋಡ್ಬೋದು, ಇಲ್ಲಿ ಮೆಣಸಿನಕಾಯಿಗಳಿಗೂ ಸಹ ಸಾಕಷ್ಟು ತಮ್ಮ ಸಾಮರ್ಥ್ಯವನ್ನು ಕಳೆದುಕೊಳ್ತೇವೆ. ಅಂದರೆ ಬೇಸಿಕ್ಕಾಗಿ ಎಷ್ಟಿರಬೇಕು ಅದಕ್ಕಿಂತ ತೀರಾ ಕಡಿಮೆ ಮಟ್ಟದಲ್ಲಿ ಹೋಗಿರುವಂಥದ್ದು. ಇನ್ನು 1 kg ಕೊಡೋ ಈ ಮೆಣಸಿನಕಾಯಿ ಒಂದು ಸಸಿಯಿಂದ 1 kg ಬರುವಂಥದ್ದು ಸಾಕಷ್ಟು ಒಂದು 1/4 kg ಒಂದು ಸಾಮರ್ಥ್ಯವನ್ನು ಹೊಂದಿರುವಂಥದ್ದು ಇದಾಗಿದೆ. ಸೊ 1 ಎಕರೆಯಲ್ಲಿ ಸುಮಾರು ಅವರು 10,000 ಸಸಿಗಳನ್ನು ನೆಟ್ಟಿರ್ತಾರೆ. ಅಂದರೆ ಬೇರೆ ಕಡೆಯಿಂದ ₹1 ಒಂದೊಂದು ಸಸಿಗಳನ್ನು ತಂದು ನೆಟ್ಟಿದ್ದಾರೆ. ಸುಮಾರು 3 ತಿಂಗಳ ಒಂದು ಸಸಿ ಇದಾಗಿದೆ. 1 ಎಕರೆ ಜಮೀನಿನಲ್ಲಿ ಒಂದು 10,000 ಸಸಿಗಳನ್ನು 3 ತಿಂಗಳ ಕಾಲದಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆಸಿರುವಂಥದ್ದು. ಅಂದರೆ ಇದಕ್ಕೆ ಕಳೆ ಇರ್ಬೋದು, ಗೊಬ್ಬರ ಇರ್ಬೋದು,
ಇತರೆ ಔಷಧಿ ಸಿಂಪಡಣೆ ವಿಚಾರವಾಗಿ ಸಾಕಷ್ಟು ಖರ್ಚು ವೆಚ್ಚಗಳಾಗಿರುತ್ತೆ. ಸೊ ಅದನ್ನೆಲ್ಲ ಖರ್ಚು ಮಾಡಿ ಬೆಳೆದಿರುವಂತಹ ಈ ಮೆಣಸಿನ ಗಿಡಗಳನ್ನು ನಾಶ ಮಾಡೋಕ್ಕೆ ಯಾರು ಕಿಡಿಗೇಡಿಗಳು ಮುಂದಾಗಿದ್ದು ಒಂದು ದುರಂತನೇ ಅಂತ ಹೇಳ್ಬೋದು. ಇದರಿಂದ ಸಾಕಷ್ಟು ನಷ್ಟವೂ ಸಹ ಈಗಾಗಲೇ ರೈತರಿಗೆ ಆಗಿರುವಂಥದ್ದು. ಇನ್ನು ಈ ಜಮೀನಿಗೆ ಸಂಬಂಧಪಟ್ಟಂತಹ ರೈತರು ನಮ್ಮ ಜೊತೆಗಿದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ತಾವೇನು ಇದು ಸರ್ ನೈಟ್ ಟೈಮು ಕಳೆನಾಶಕ ಹೊಡೆದಿದ್ದಾರೆ ಸರ್. ನೈಟ್ ಟೈಮ್ ಅಂದರೆ ಹಾಳಾಗ್ಲಂತಲೇ ಮಾಡಿರೋದು ಸರ್. ನಾವು ಬೆಳಿಗ್ಗೆ ಬಂದು ನೋಡಿದಾಗ ಎಲೆ ಹೂವು ಎಲ್ಲ ಉದುರ್ತಾ ಇತ್ತು. ಇದೆಲ್ಲ ಇಳುವರಿ ಎಲ್ಲ ಫುಲ್ ಹೋಯ್ತು ಸರ್. ಹೂವು ಮೇಲಿಂದೇನು ಇಳುವರಿ ಬರ್ತತ್ತಲ್ಲ, ಕೆಳಗಿಂದ ಸ್ವಲ್ಪ ಕಾಯಿ ಇದೆ. ಆ ಕಾಯಿ ಆದರೂ ಇಂಪ್ರೂವ್ಮೆಂಟ್ ಇಲ್ಲ. ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಎಕರೆ ಇದೆ ನಮ್ಮದು. ಇದಕ್ಕೆ ನೋಡಿಬಿಟ್ರೆ ಇದಾಗುತ್ತೆ ಸರ್. ಪೊಲೀಸ್ ಕಂಪ್ಲೇಂಟ್ ಏನಾದರೂ ಮಾಡಿದ್ದೀರಾ? ಪೊಲೀಸ್ ಕಂಪ್ಲೇಂಟ್ ಮಾಡಿದ್ವಿ ಸರ್. ಪೊಲೀಸ್ ಕಂಪ್ಲೇಂಟ್ ಮಾಡಿದ್ವಿ. ಬಂದಿದ್ರ ಪೊಲೀಸರು? ಬಂದಿದ್ರು ಸರ್. ಆಮೇಲೆ 112ಗೆ ಫೋನ್ ಮಾಡಿದ್ವಿ. ಅವರು ಸ್ಪಾಟಿಗೆ ಬಂದು ಎಲ್ಲ ಇದು ಮಾಡ್ಕೊಂಡು ಹೋಗಿದ್ದಾರೆ. ಆಮೇಲೆ ನೈಟ್ ಟೈಮ್ ಇದು ಮಾಡಿರೋದ್ರಿಂದ ಟವರ್ ಲೊಕೇಶನ್ ಏನೋ ಇಲ್ಲಿ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ಒಳಗೆ ಇಲ್ಲಿ ಯಾರು ಜಾಸ್ತಿ ಇದಾಗಿರ್ತಾರಂತೇಳಿ ಟವರ್ ಲೊಕೇಶನ್ಗೆ ಎಲ್ಲ ಇದು ಮಾಡ್ಕೊಂಡು ಹೋಗಿದ್ದಾರೆ ಸರ್ ಪೊಲೀಸ್ ಸ್ಟೇಷನ್ನಿಂದ. ಎಷ್ಟು ಎಕರೆ ಜಮೀನಲ್ಲಿ ಹಾಕಿರೋ ಸರ್? ಎಷ್ಟು ಸರ್? ಒಂದು ಪಕ್ಕದಾಗ 1 ಎಕರೆ ಹಂಗೆ ಕಂತ್ರಾಟ್ ಮಾಡ್ಕೊಂಡಿದ್ವಿ. ಈ ಕಂತ್ರಾಟ್ ಮಾಡಿರೋ ಜಮೀನಿನಾಗೆ ಈ ಥರ ಆಗಿರೋದು. ಮತ್ತೆ ಪಕ್ಕದ ಜಮೀನೇನು ಏನು ಆಗಿಲ್ಲ, ಅದು ಸ್ವಂತ ಜಮೀನು. ಅದು ಇದು ಕಂತ್ರಾಟ್ ಮಾಡ್ಕೊಂಡಿದ್ವಿ ಸರ್ ಸಸಿ. ಈಗ ಔಷಧಿ ಹೊಡಿದ್ರಲ್ಲ, ಡಿಫ್ರೆನ್ಸ್ ಏನು ಬರುತ್ತೆ ಸರ್? ಈಗ ಇದು ಒಂದು ಸಸಿ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಸರ್, ಈಗ ನಮಗೆ ಸ್ಟಾರ್ಟಿಂಗಿಂದ ನಾವು ಕಾಯಿ ಕೀಳಕ್ಕೆ ಚಾಲಾದಾಗಿಂದ ಎಂಡ್ ಆಗೋವರೆಗೆ ಒಂದು 5 kg ಸಿಗುತ್ತೆ ಸರ್. 5ರಿಂದ 6 kg ಸಿಗುತ್ತೆ ಒಂದು ಸಸಿಗೆ. ಈಗೇನಾಗುತ್ತೆ, ಈ ಥರ ಆಗಿರೋದ್ರಿಂದ ಒಂದು kg ಸಿಗ್ಬೋದು ಅಷ್ಟೇ. ಮೇಲಿಂದ ನಮಗೆ ನಂಬಿಕೆ ಇಲ್ಲ. ಯಾಕಂದ್ರೆ ಈಗ ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಿರ್ತೀವಿ. ಈಗ ವರ್ಷದಕ್ಕೂ ಈಗ ಹೆಚ್ಚು ಕಮ್ಮಿ ಬೇಸಿಗೆಯಿಂದ ಇಲ್ಲಿವರೆಗೆ 5-6 ತಿಂಗಳಿಂದ ಕಷ್ಟ ಬಿದ್ದಿರ್ತೀವಿ ಇದನ್ನ ಬೆಳೆಸಲಿಕ್ಕೆ. ನಮಗಾಗಿದ್ದು ಬೇರೆಯವ್ರಿಗೆ ಆಗಬಾರ್ದು ಸರ್. ಏನಿದಿಷ್ಟು ರೈತರ ಮಾತಾಗಿತ್ತು. ನಿಮಗೆ ನಾನು ಕೈಯಲ್ಲಿ ತೋರಿಸ್ತಾ ಹೋಗ್ತೀನಿ. ಏನು ಆ ಕಳೆನಾಶಕ ಸಿಂಪಡಣೆ ಮಾಡಿದ ನಂತರ ಮೆಣಸಿನಕಾಯಿಗಳು ಇದೇ ರೀತಿಯಾಗಿ ಕೆಳಗಡೆ ಉದುರಿರುತ್ತೆ. ಎಲೆಗಳು ಸಹ ಇದೇ ರೀತಿಯಾಗಿ ಉದುರಿ ಸಾಕಷ್ಟು ಒಂದು ಸತ್ವವನ್ನೇ ಕಳೆದುಕೊಂಡಿರುತ್ತೆ. ಆದರೆ ಅದಾದ ನಂತರ ಅವರು ಅಂದರೆ ಅದು ಔಷಧ ಅಂಗಡಿಯವರನ್ನು ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ಆಗಿದೆ ಅಂತ ಹೇಳಿದಾಗ ಅವರೊಂದು ಬೇರೆ ಔಷಧವನ್ನು ಸಜೆಷನ್ ಮಾಡ್ತಾರೆ. ಸೊ ಔಷಧವನ್ನು ತಂದು ಸಿಂಪಡಣೆ ಮಾಡಿದರೆ ಅದರಿಂದ ನಮಗೆ ಒಂದು 20% ಇಳುವರಿ ಸಿಗಬಹುದು. ಆದರೂ ಸಹ ಈ 10,000 ಸಸಿಗಳು ಒಂದು ಎಕರೆಯಲ್ಲಿ ನಿಂತಿರುವಂಥ 10,000 ಸಸಿಗಳಿಂದ ನಮಗೆ ಯಾವುದೇ ರೀತಿ ಲಾಭ ಬರೋದಿಲ್ಲ. ಇದು ನಷ್ಟ ಅಂತಲೇ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ರಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಮ್ಮಾಪುರ ಗ್ರಾಮದಲ್ಲಿ ಸುಮಾರು 1 ಎಕರೆ ಜಮೀನಿನ ಮೆಣಸಿನ ಸಸಿಗಳಿಗೆ ಕಳೆನಾಶಕವನ್ನು ಸಿಂಪಡಣೆ ಮಾಡಿರುವಂಥ ಒಂದು ಘಟನೆ ನಡೆದಿರುವಂಥದ್ದು. ಇನ್ನು ಈ ಕುರಿತಾಗಿ ಜಗಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲಾಗಿರುವಂಥದ್ದು ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಈ ಸಸಿಗಳಿಗೆ ಕಳೆನಾಶಕ ಮತ್ತು ಇತರೆ ಬೇರೆ ಔಷಧಿಯನ್ನು ಸಿಂಪಡಿಸಿ ಈ ಬೆಳೆನ ನಾಶ ಮಾಡೋಕ್ಕೆ ಮುಂದಾಗಿರುವಂತಹ ಪ್ರಕರಣ ಇದಾಗಿರುವಂಥದ್ದು. ಈ ಕಳೆನಾಶಕ ಹೊಡೆಯೋದ್ರಿಂದ ಇಳುವರಿ ಸಹ ಸಾಕಷ್ಟು ಕಡಿಮೆ ಆಗುವಂಥದ್ದು ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಈ ರೀತಿಯಾದಂತಹ ಕೆಲವೊಂದು ಲಕ್ಷಣಗಳು ಕಂಡುಬರುತ್ತೆ. ಆಮೇಲೆ ನೋಡ್ಬೋದು, ಇಲ್ಲಿ ಮೆಣಸಿನಕಾಯಿಗಳಿಗೂ ಸಹ ಸಾಕಷ್ಟು ತಮ್ಮ ಸಾಮರ್ಥ್ಯವನ್ನು ಕಳೆದುಕೊಳ್ತೇವೆ. ಅಂದರೆ ಬೇಸಿಕ್ಕಾಗಿ ಎಷ್ಟಿರಬೇಕು ಅದಕ್ಕಿಂತ ತೀರಾ ಕಡಿಮೆ ಮಟ್ಟದಲ್ಲಿ ಹೋಗಿರುವಂಥದ್ದು. ಇನ್ನು 1 kg ಅಷ್ಟು ಕೊಡೋ ಈ ಮೆಣಸಿನಕಾಯಿ ಒಂದು ಸಸಿಯಿಂದ 1 kg ಅಷ್ಟು ಬರುವಂಥದ್ದು ಸಾಕಷ್ಟು ಒಂದು 1/4 kg ಅಷ್ಟು ಒಂದು ಸಾಮರ್ಥ್ಯವನ್ನು ಹೊಂದಿರುವಂಥದ್ದು ಇದಾಗಿದೆ. ಸೊ 1 ಎಕರೆಯಲ್ಲಿ ಸುಮಾರು ಅವರು 10,000 ಸಸಿಗಳನ್ನು ನೆಟ್ಟಿರ್ತಾರೆ. ಅಂದರೆ ಬೇರೆ ಕಡೆಯಿಂದ ₹1 ಒಂದೊಂದು ಸಸಿಗಳನ್ನು ತಂದು ನೆಟ್ಟಿದ್ದಾರೆ. ಸುಮಾರು 3 ತಿಂಗಳ ಒಂದು ಸಸಿ ಇದಾಗಿದೆ. 1 ಎಕರೆ ಜಮೀನಿನಲ್ಲಿ ಒಂದು 10,000 ಸಸಿಗಳನ್ನು 3 ತಿಂಗಳ ಕಾಲದಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆಸಿರುವಂಥದ್ದು. ಅಂದರೆ ಇದಕ್ಕೆ ಕಳೆ ಇರ್ಬೋದು, ಗೊಬ್ಬರ ಇರ್ಬೋದು, ಇತರೆ ಔಷಧಿ ಸಿಂಪಡಣೆ ವಿಚಾರವಾಗಿ ಸಾಕಷ್ಟು ಖರ್ಚು ವೆಚ್ಚಗಳಾಗಿರುತ್ತೆ. ಸೊ ಅದನ್ನೆಲ್ಲ ಖರ್ಚು ಮಾಡಿ ಬೆಳೆದಿರುವಂತಹ ಈ ಮೆಣಸಿನ ಗಿಡಗಳನ್ನು ನಾಶ ಮಾಡೋಕ್ಕೆ ಯಾರು ಕಿಡಿಗೇಡಿಗಳು ಮುಂದಾಗಿದ್ದು ಒಂದು ದುರಂತನೇ ಅಂತ ಹೇಳ್ಬೋದು. ಇದರಿಂದ ಸಾಕಷ್ಟು ನಷ್ಟವೂ ಸಹ ಈಗಾಗಲೇ ರೈತರಿಗೆ ಆಗಿರುವಂಥದ್ದು. ಇನ್ನು ಈ ಜಮೀನಿಗೆ ಸಂಬಂಧಪಟ್ಟಂತಹ ರೈತರು ನಮ್ಮ ಜೊತೆಗಿದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ತಾವೇನು ಇದು ಸರ್ ನೈಟ್ ಟೈಮು ಕಳೆನಾಶಕ ಹೊಡೆದಿದ್ದಾರೆ ಸರ್. ನೈಟ್ ಟೈಮ್ ಅಂದರೆ ಹಾಳಾಗ್ಲಂತಲೇ ಮಾಡಿರೋದು ಸರ್. ನಾವು ಬೆಳಿಗ್ಗೆ ಬಂದು ನೋಡಿದಾಗ ಎಲೆ ಹೂವು ಎಲ್ಲ ಉದುರ್ತಾ ಇತ್ತು. ಇದೆಲ್ಲ ಇಳುವರಿ ಎಲ್ಲ ಫುಲ್ ಹೋಯ್ತು ಸರ್. ಹೂವು ಮೇಲಿಂದೇನು ಇಳುವರಿ ಬರ್ತತ್ತಲ್ಲ, ಕೆಳಗಿಂದ ಸ್ವಲ್ಪ ಕಾಯಿ ಇದೆ. ಆ ಕಾಯಿ ಆದರೂ ಇಂಪ್ರೂವ್ಮೆಂಟ್ ಇಲ್ಲ. ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಎಕರೆ ಇದೆ ನಮ್ಮದು. ಇದಕ್ಕೆ ನೋಡಿಬಿಟ್ರೆ ಇದಾಗುತ್ತೆ ಸರ್. ಪೊಲೀಸ್ ಕಂಪ್ಲೇಂಟ್ ಏನಾದರೂ ಮಾಡಿದ್ದೀರಾ? ಪೊಲೀಸ್ ಕಂಪ್ಲೇಂಟ್ ಮಾಡಿದ್ವಿ ಸರ್. ಪೊಲೀಸ್ ಕಂಪ್ಲೇಂಟ್ ಮಾಡಿದ್ವಿ. ಬಂದಿದ್ರ ಪೊಲೀಸರು? ಬಂದಿದ್ರು ಸರ್. ಆಮೇಲೆ 112ಗೆ ಫೋನ್ ಮಾಡಿದ್ವಿ. ಅವರು ಸ್ಪಾಟಿಗೆ ಬಂದು ಎಲ್ಲ ಇದು ಮಾಡ್ಕೊಂಡು ಹೋಗಿದ್ದಾರೆ. ಆಮೇಲೆ ನೈಟ್ ಟೈಮ್ ಇದು ಮಾಡಿರೋದ್ರಿಂದ ಟವರ್ ಲೊಕೇಶನ್ ಏನೋ ಇಲ್ಲಿ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ಒಳಗೆ ಇಲ್ಲಿ ಯಾರು ಜಾಸ್ತಿ ಇದಾಗಿರ್ತಾರಂತೇಳಿ ಟವರ್ ಲೊಕೇಶನ್ಗೆ ಎಲ್ಲ ಇದು ಮಾಡ್ಕೊಂಡು ಹೋಗಿದ್ದಾರೆ ಸರ್
ಪೊಲಿಟಿಷಿಯನ್ನಿಂದ. ಎಷ್ಟು ಎಕರೆ ಜಮೀನಲ್ಲಿ ಹಾಕಿರೋ ಸರ್ ಈಗ ಎಷ್ಟು ಸರ್ ಸಸಿ ಇದೆ ಒಂದು ಪಕ್ಕದಾಗ 1 ಎಕರೆ ಹಂಗೆ ಕಂತ್ರೆಟ್ ಮಾಡ್ಕೊಂಡಿದ್ವಿ ಇದನ್ನ. ಈ ಕಂತ್ರೆಟ್ ಮಾಡಿರೋ ಜಮೀನಿನಾಗೆ ಈ ಥರ ಆಗಿರೋದು. ಮತ್ತು ಪಕ್ಕದ ಜಮೀನೇನು ಏನು ಆಗಿಲ್ಲ, ಅದು ಸ್ವಂತ ಜಮೀನು ಅದು. ಇದು ಕಂತ್ರೆಟ್ ಮಾಡ್ಕೊಂಡಿದ್ವಿ ಸರ್ ಸಸಿ. ಈಗ ಔಷಧಿ ಹೊಡಿದ್ರಲ್ಲ ಡಿಫ್ರೆನ್ಸ್ ಏನು ಬರುತ್ತೆ ಸರ್ ಈಗ ಇದು ಒಂದು ಸಸಿ ಲೆಕ್ಕಾಚಾರದ ನೋಡೋದಾದ್ರೆ? ಸರ್ ಈಗ ನಮಗೆ ಸ್ಟಾರ್ಟಿಂಗಿಂದ ನಾವು ಕಾಯಿ ಕೀಳಕ್ಕೆ ಚಾಲು ಆದಾಗಿಂದ ಎಂಡ್ ಆಗೋವರೆಗೆ ಒಂದು 5 kg ಸಿಗುತ್ತೆ ಸರ್. 5 ರಿಂದ 6 kg ಸಿಗುತ್ತೆ ಒಂದು ಸಸಿಗೆ. ಈಗೇನಾಗುತ್ತೆ ಈ ಥರ ಆಗಿರೋದ್ರಿಂದ ಒಂದು kg ಸಿಗ್ಬೋದಷ್ಟೇ. ಮೇಲಿಂದ ನಮಗೆ ನಂಬಿಕೆ ಇಲ್ಲ. ಯಾಕಂದ್ರೆ ಈಗ ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಿರ್ತೀವಿ. ಈಗ ವರ್ಷದಕ್ಕೂ ಈಗ ಹೆಚ್ಚು ಕಮ್ಮಿ ಬೇಸಿಗೆಯಿಂದ ಇಲ್ಲಿವರೆಗೆ 5-6 ತಿಂಗಳಿಂದ ಕಷ್ಟ ಬಿದ್ದಿರ್ತೀವಿ ಇದನ್ನ ಬೆಳೆಸಲಿಕ್ಕೆ. ನಮಗಾಗಿದ್ದು ಬೇರೆಯವ್ರಿಗೆ ಆಗಬಾರ್ದು ಸರ್. ಏನಿದಿಷ್ಟು ರೈತರ ಮಾತಾಗಿತ್ತು ನಿಮಗೆ ನಾನು ಕೈಯಲ್ಲಿ ತೋರಿಸ್ತಾ ಹೋಗ್ತೀನಿ. ಏನು ಆ ಕಳೆನಾಶಕ ಸಿಂಪಡಣೆ ಮಾಡಿದ ನಂತರ ಮೆಣಸಿನಕಾಯಿಗಳು ಇದೇ ರೀತಿಯಾಗಿ ಕೆಳಗಡೆ ಉದುರಿರುತ್ತೆ. ಎಲೆಗಳು ಸಹ ಏನು ಇದೇ ರೀತಿಯಾಗಿ ಉದುರಿ ಸಾಕಷ್ಟು ಒಂದು ಸತ್ವವನ್ನೇ ಕಳೆದುಕೊಂಡಿರುತ್ತೆ. ಆದರೆ ಅದಾದ ನಂತರ ಏನು ಅವರು ಅಂದರೆ ಅದು ಔಷಧ ಅಂಗಡಿಯವರನ್ನು ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ಆಗಿದೆ ಅಂತ ಹೇಳಿದಾಗ ಅವರೊಂದು ಬೇರೆ ಔಷಧವನ್ನು ಸಜೆಷನ್ ಮಾಡ್ತಾರೆ. ಸೊ ಔಷಧವನ್ನು ತಂದು ಸಿಂಪಡಣೆ ಮಾಡಿದರೆ ಅದರಿಂದ ನಮಗೆ ಒಂದು 20% ಏನು ಇಳುವರಿ ಸಿಗಬಹುದು. ಆದರೂ ಸಹ ಏನು ಈ 10,000 ಸಸಿಗಳು ಒಂದು ಎಕರೆಯಲ್ಲಿ ನೆಟ್ಟಿರುವಂಥ 10,000 ಸಸಿಗಳಿಂದ ನಮಗೆ ಯಾವುದೇ ರೀತಿ ಲಾಭ ಬರೋದಿಲ್ಲ. ಇದು ನಷ್ಟ ಅಂತಲೇ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.